ಮತ್ತೆ ಅಮೆರಿಕ ನಡುವಿನ ಹೆಚ್ಚಾಗ್ತಿರುವ ಸೇನಾ ಸಂಘರ್ಷ ಹಾಗೂ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಪ್ರಭಾವವನ್ನು ತಗ್ಗಿಸೋದಕ್ಕೆ ರಷ್ಯಾ ನಡೆಸ್ತಾ ಇರುವಂತಹ ತೆರೆಮರೆಯ ರಾಜತಾಂತ್ರಿಕ ಮತ್ತೆ ಸೇನಾ ತಂತ್ರಗಾರಿಕೆಗಳು ಈಗ ಜಾಗತಿಕ ರಾಜಕಾರಣದಲ್ಲಿ ಭಾರಿ ಸಂಚಲನ ಮೂಡಿಸಿವೆ. ಇತ್ತೀಚೆಗೆ ಸೌದಿ ಅರೇಬಿಯಾದಲ್ಲಿರುವಂತಹ ಅಮೆರಿಕದ ರಾಯಭಾರ ಕಚೇರಿ ಆವರಣದಲ್ಲಿ ಕಾರ್ಯಾಚರಿಸ್ತಾ ಇದ್ದಂತಹ ಅತ್ಯಂತ ಭದ್ರತೆಯ ಸಿಐಎ ಕೇಂದ್ರ ಹಾಗೂ ಇರಾಕ್ನಲ್ಲಿದ್ದಂತಹ ಮತ್ತೊಂದು ಸಿಐಎ ಆಯಕಟ್ಟಿನ ನೆಲೆ ಮೇಲೆ ಇರಾನ್ ಪಡೆಗಳು ನಡೆಸಿದಂತಹ ಭೀಕರ ಡ್ರೋನ್ ದಾಳಿಯಲ್ಲಿ ಈ ಎರಡೂ ಗೂಢಚರ್ಯ ಕೇಂದ್ರಗಳು ಸಂಪೂರ್ಣವಾಗಿ ಧ್ವಂಸಗೊಂಡಿವೆ. ಈ ಅತ್ಯಂತ ನಿಖರವಾದ ದಾಳಿಯ ಹಿಂದೆ ರಷ್ಯಾದ ಸೇನಾ ತಂತ್ರಜ್ಞಾನ ಹಾಗೂ ಉಪಗ್ರಹ ಆಧಾರಿತ ಬಾಹ್ಯಾಕಾಶ ಗೂಢಚರ್ಯ ಮಾಹಿತಿಯ ನೇರ ಬೆಂಬಲ ಇದೆ ಅನ್ನುವಂಥ ಸಂಗತಿಯನ್ನ 4 ಹಿರಿಯ ಅಮೆರಿಕನ್ ಅಧಿಕಾರಿಗಳನ್ನ ಉಲ್ಲೇಖಿಸಿ ರಾಯ್ಟರ್ಸ್ ಸುದ್ದಿ ಸಂಸ್ಥೆ ಬಹಿರಂಗಪಡಿಸಿದೆ. ದಾಳಿಗೆ ಬಳಕೆಯಾದಂತಹ ಶಾಹಿದ್ ಸರಣಿಯ ಅತ್ಯಾಧುನಿಕ ಡ್ರೋನ್ಗಳಲ್ಲಿ ರಷ್ಯನ್ ನಿರ್ಮಿತ ತಂತ್ರಜ್ಞಾನಗಳು ಪತ್ತೆಯಾಗಿರೋದು ವಾಷಿಂಗ್ಟನ್ ಆಡಳಿತವನ್ನು ತೀವ್ರ ಆತಂಕಕ್ಕೀಡು ಮಾಡಿದೆ. ಉಕ್ರೇನ್ ಯುದ್ಧದ ಕಣದಲ್ಲಿ ರಷ್ಯಾ ಪಡೆದುಕೊಂಡಂತಹ ಸುಧಾರಿತ ಅನುಭವಗಳನ್ನ ಇರಾನ್ ಬಳಿಗೆ ವರ್ಗಾಯಿಸುವ ಮೂಲಕ ರಷ್ಯಾ ಅಮೆರಿಕದ ಸೇನಾ ಮತ್ತೆ ಗೂಢಚರ್ಯ ಸಾಮರ್ಥ್ಯಕ್ಕೆ ತೀವ್ರ ಸವಾಲನ್ನು ಒಡ್ತಾ ಇದೆ. ಈ ಮೈತ್ರಿಕೂಟದ ಮೂಲವು ಕೇವಲ ಇತ್ತೀಚಿನ ವಿದ್ಯಮಾನಗಳಿಗೆ ಸೀಮಿತ ಆಗಿರದೇನೆ ದಶಕಗಳ ಐತಿಹಾಸಿಕ ಮತ್ತೆ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳಲ್ಲಿ ಬೇರೂರಿದೆ. 1989 ಜನವರಿ 1ರಂದು ಇರಾನ್ನ ಪ್ರಥಮ ಸರ್ವೋಚ್ಚ ನಾಯಕ ಆಯತೊಲ್ಲಾ ರುಹುಲ್ಲಾ ಖೊಮೇನಿ ಅವರು ಸೋವಿಯತ್ ಯೂನಿಯನ್ನ ಅಂತಿಮ ಅಧ್ಯಕ್ಷ ಮೈಕಲ್ ಗೋರ್ಬಚೆವ್ ಅವರಿಗೆ ಬರೆದಂತಹ ಒಂದು ಪತ್ರದಲ್ಲಿ ಮಾರ್ಕ್ಸ್ವಾದವು ಮಾನವ ಕುಲದ ಮೂಲಭೂತ ಅಗತ್ಯಗಳನ್ನು ಪೂರೈಸೋದಕ್ಕೆ ವಿಫಲ ಆಗಿದೆ ಅಂತ ಎಚ್ಚರಿಸಿದ್ರು. ಮಾರ್ಕ್ಸ್ವಾದದಿಂದ ಹೊರಗೆ ಬಂದು ಪಾಶ್ಚಿಮಾತ್ಯ ಬಂಡವಾಳಶಾಹಿ ವ್ಯವಸ್ಥೆಯತ್ತ ವಾಲೋದು ಪರಿಹಾರ ಅಲ್ಲ ಅನ್ನುವಂತಹ ಸುಳಿವು ನೀಡಿದ್ದ ಖೊಮೇನಿ ಇಸ್ಲಾಮಿಕ್ ತತ್ವಶಾಸ್ತ್ರಜ್ಞರಾದ ಅಲ್ ಫರಾಬಿ, ಇಬ್ನ್ ಸೀನಾ ಮತ್ತೆ ಇಬ್ನುಲ್ ಅರಬಿ ಅವರ ಗ್ರಂಥಗಳನ್ನ ಅಧ್ಯಯನ ಮಾಡೋದಕ್ಕೆ ಸಲಹೆಯನ್ನ ನೀಡಿದ್ರು. ಈ ಪತ್ರದ ನಂತರದ ದಿನಗಳಲ್ಲಿ ಜಾಗತಿಕ ರಾಜಕೀಯ ಅಗತ್ಯಗಳೇ ಸೋವಿಯತ್ ಯೂನಿಯನ್ ಮತ್ತೆ ಇರಾನ್ ನಡುವಿನ ಸೌಹಾರ್ದತೆಗೆ ಹಾದಿ ಮಾಡಿಕೊಟ್ವು. 1988ರ ಫೆಬ್ರವರಿಯಲ್ಲಿ ಸೋವಿಯತ್ ಪಡೆಗಳು ಅಫ್ಘಾನಿಸ್ತಾನದಿಂದ ಹಿಂಪಡೆಯಲ್ಪಟ್ಟ ತಕ್ಷಣ ಸೋವಿಯತ್ ಉಪ ವಿದೇಶಾಂಗ ಸಚಿವ ವ್ಲಾಡಿಮಿರ್ ಪೆಟ್ರೋಸ್ಕಿ ನೇತೃತ್ವದ ನಿಯೋಗವು ಟೆಹರಾನ್ಗೆ ಭೇಟಿಯನ್ನ ನೀಡಿ ಅಂದಿನ ಇರಾನ್ ಪ್ರಧಾನಿ ಮೀರ್ ಹುಸೇನ್ ಮುಸಾವಿ ಅವರೊಂದಿಗೆ ಸಾರಿಗೆ, ವ್ಯಾಪಾರ ಮತ್ತೆ ತಾಂತ್ರಿಕ ಒಪ್ಪಂದಗಳನ್ನ ಮಾಡಿಕೊಳ್ತು. 1979ರ ಇಸ್ಲಾಮಿಕ್ ಕ್ರಾಂತಿ ಮತ್ತೆ ಅಮೆರಿಕನ್ ರಾಯಭಾರ ಕಚೇರಿಯ ಒತ್ತೆಯಾಳು ಬಿಕ್ಕಟ್ಟಿನಿಂದಾಗಿ ಜಾಗತಿಕವಾಗಿ ಏಕಾಂಗಿಯಾಗಿದ್ದಂತಹ ಇರಾನ್ಗೆ ರಷ್ಯಾದ ಈ ನಿಕಟತೆ ದೊಡ್ಡ ಆಸರೆಯಾಗಿ ಪರಿಣಮಿಸಿತು. 1991ರಲ್ಲಿ ಸೋವಿಯತ್ ಯೂನಿಯನ್ ವಿಘಟನೆಯಾದ ನಂತರ ಕೂಡ ಇರಾನ್ ಮತ್ತೆ ರಷ್ಯಾ ನಡುವಿನ ಬಾಂಧವ್ಯವು ಮುಂದುವರಿತು. 1999ರಲ್ಲಿ ವ್ಲಾಡಿಮಿರ್ ಪುಟಿನ್ ರಷ್ಯಾದ ಅಧಿಕಾರಕ್ಕೆ ಬಂದ ನಂತರ ಈ ಸಂಬಂಧವು ಅಧಿಕೃತ ಕಾರ್ಯತಂತ್ರದ ಸಹಭಾಗಿತ್ವವಾಗಿ ಮಾರ್ಪಟ್ಟಿತು. ಕಳೆದ ವರ್ಷ ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಬೃಹತ್ ಸೇನಾ ದಾಳಿಗೆ ಯೋಜನೆಯನ್ನು ರೂಪಿಸ್ತಾ ಇದ್ದಂತಹ ಸಮಯದಲ್ಲಿ ಟೆಹರಾನ್ ಮತ್ತೆ ಮಾಸ್ಕೋ ನಡುವೆ ಸಮಗ್ರ ವ್ಯೂಹಾತ್ಮಕ ಸಹಭಾಗಿತ್ವ ಒಪ್ಪಂದ ಆಗಿತ್ತು. ಇದರಲ್ಲಿ ಮಹತ್ವದ ರಕ್ಷಣಾ ನೀತಿ ಕೂಡ ಸೇರಿತ್ತು. ನೆಟೋ ಮಾದರಿಯ ನೇರ ಭದ್ರತಾ ರಕ್ಷಣೆ ಇಲ್ಲದೆ ಇದ್ರೂ ಕೂಡ ಪರಸ್ಪರ ಮಿಲಿಟರಿ ತಂತ್ರಜ್ಞಾನ ಮತ್ತೆ ಆಯುಧ ಪೂರೈಕೆ ಸಹಕಾರ ಒಪ್ಪಂದಗಳು ಇದರಲ್ಲಿ ಒಳಗೊಂಡಿದ್ವು. ಪ್ರಸಕ್ತ ವರ್ಷದ ಫೆಬ್ರವರಿಯಲ್ಲಿ ಅಮೆರಿಕ ಮತ್ತೆ ಇಸ್ರೇಲ್ ಪಡೆಗಳು ಇರಾನ್ ಮೇಲೆ ದಾಳಿ ನಡೆಸಿದಾಗ ರಷ್ಯಾ ಈ ದಾಳಿಯನ್ನ ತೀವ್ರವಾಗಿ ಖಂಡಿಸಲ್ದೇನೆ ತನ್ನ ರಕ್ಷಣಾ ಒಪ್ಪಂದದ ಚೌಕಟ್ಟಿನಲ್ಲಿ ಇರಾನ್ಗೆ ಅಗತ್ಯ ಬೆಂಬಲವನ್ನ ನೀಡೋದಾಗಿ ರಷ್ಯಾದ ವಿದೇಶಾಂಗ ಸಚಿವ ಸೆರ್ಗೆ ಲಾವ್ರವ್ ಅವರು ಬಹಿರಂಗವಾಗಿ ಘೋಷಿಸಿದರು. ಸಿಐಎ ಕೇಂದ್ರಗಳ ಮೇಲಿನ ಇತ್ತೀಚಿನ ದಾಳಿಯಲ್ಲಿ ರಷ್ಯಾದ ಪಾತ್ರದ ಕುರಿತು ಪಾಶ್ಚಿಮಾತ್ಯ ಗೂಢಚರ ಸಂಸ್ಥೆಗಳು ನೀಡಿರುವಂತಹ ತಾಂತ್ರಿಕ ವಿವರಣೆಗಳು ಅತ್ಯಂತ ಕುತೂಹಲಕಾರಿಯಾಗಿವೆ. ಸೌದಿ ಅರೇಬಿಯಾದಲ್ಲಿದ್ದ ಸಿಐಎ ನೆಲೆ ಮೇಲೆ ದಾಳಿ ಮಾಡಿದ ಶಾಹೆಡ್ ಡ್ರೋನ್ನ ಪಳೆಯುಳಿಕೆಗಳನ್ನ ವಿಶ್ಲೇಷಿಸಿದ ಅಮೆರಿಕ ತಜ್ಞರಿಗೆ ಇರಾನ್ ಬಳಿ ಇರುವಂತಹ ಸಾಮಾನ್ಯ ಡ್ರೋನ್ಗಳಿಗಿಂತ ಇದು ತಾಂತ್ರಿಕವಾಗಿ ಅತ್ಯಂತ ಸುಧಾರಿತ ಮಟ್ಟದಲ್ಲಿದೆ ಅನ್ನೋದು ಸ್ಪಷ್ಟವಾಗಿದೆ. ಈಗ ಸಾಮಾನ್ಯವಾಗಿ ಪಾಶ್ಚಿಮಾತ್ಯ ರಕ್ಷಣಾ ವ್ಯವಸ್ಥೆಗಳು ಬಳಸುವಂತಹ ಎಲೆಕ್ಟ್ರಾನಿಕ್ ಜಾಮಿಂಗ್ ತಂತ್ರವನ್ನ ಮೆಟ್ಟಿ ನಿಲ್ಲುವ ಕೊಮೆಟಾ ಬಿ ಉಪಗ್ರಹ ಆಧಾರಿತ ನ್ಯಾವಿಗೇಷನ್ ವ್ಯವಸ್ಥೆಯನ್ನ ಈ ಡ್ರೋನ್ಗಳಲ್ಲಿ ಅಳವಡಿಸಲಾಗಿತ್ತು. ಈ ತಂತ್ರಜ್ಞಾನವು ರಷ್ಯನ್ರ ಸ್ವಂತ ಆವಿಷ್ಕಾರ ಆಗಿದ್ದು ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಅಮೆರಿಕ ಮತ್ತೆ ಯುರೋಪಿಯನ್ ಯೂನಿಯನ್ ಪೂರೈಸಿದಂತಹ ಎಲೆಕ್ಟ್ರಾನಿಕ್ ಶಸ್ತ್ರಾಸ್ತ್ರಗಳನ್ನು ಎದುರಿಸೋದಕ್ಕೆ ರಷ್ಯಾ ಇದನ್ನು ಅಭಿವೃದ್ಧಿಪಡಿಸಿತ್ತು. ಜರ್ಮನಿಯ ಗೂಢಚರ್ಯ ಸಂಸ್ಥೆ ಕಳೆದ ಮಾರ್ಚ್ ತಿಂಗಳಿನಿಂದಾನೇ ರಷ್ಯಾ ಇರಾನ್ನ ಡ್ರೋನ್ಗಳನ್ನ ಆಧುನೀಕರಿಸ್ತಾ ಇದೆ ಅಂತ ಎಚ್ಚರಿಕೆಯನ್ನ ನೀಡಿತ್ತು. ಯುರೋಪಿಯನ್ ಯೂನಿಯನ್ನ ವಿದೇಶಾಂಗ ನೀತಿ ಮುಖ್ಯಸ್ಥೆ ಕಾಜಾ ಕಲಾಸ್ ಕೂಡ ಪರ್ಷಿಯನ್ ಕೊಲ್ಲಿ ಪ್ರದೇಶದಲ್ಲಿ ಬಳಸಲಾಗ್ತಾ ಇರುವಂತಹ ಇರಾನಿಯನ್ ಡ್ರೋನ್ಗಳಲ್ಲಿ ರಷ್ಯನ್ ತಂತ್ರಜ್ಞಾನದ ಉಪಸ್ಥಿತಿಯನ್ನ ದೃಢಪಡಿಸಿದ್ರು. ಇರಾನ್ ಅಭಿವೃದ್ಧಿಪಡಿಸಿದಂತಹ ಶಾಹೆಡ್ ಡ್ರೋನ್ಗಳ ಇತಿಹಾಸವು ರೋಚಕವಾಗಿದೆ. ಮೂಲತಃ ಜರ್ಮನ್ ವಿನ್ಯಾಸವನ್ನು ಆಧರಿಸಿ ಇರಾನ್ನಲ್ಲಿ ಇವುಗಳನ್ನು ತಯಾರಿಸಲಾಗ್ತಾ ಇತ್ತು. 2022ರಲ್ಲಿ ರಷ್ಯಾ ಉಕ್ರೇನ್ ಮೇಲೆ ಆಕ್ರಮಣ ಮಾಡಿದಾಗ ಇರಾನ್ನಿಂದ ಸಾವಿರಾರು ಶಾಹೆಡ್ ಡ್ರೋನ್ಗಳನ್ನ ರಷ್ಯಾ ಖರೀದಿ ಮಾಡಿತು. ಉಕ್ರೇನ್ನಲ್ಲಿದ್ದಂಥ ಪಾಶ್ಚಿಮಾತ್ಯ ನಿರ್ಮಿತ ವಾಯು ರಕ್ಷಣಾ ವ್ಯವಸ್ಥೆಗಳನ್ನು ಭೇದಿಸೋದಿಕ್ಕೆ
ರಷ್ಯಾದ ಎಂಜಿನಿಯರ್ಗಳು ಈ ಡ್ರೋನ್ಗಳಿಗೆ ಸುಧಾರಿತ ಉಪಗ್ರಹ ಮಾರ್ಗದರ್ಶನ ಮತ್ತೆ ಎಲೆಕ್ಟ್ರಾನಿಕ್ ಜಾಮಿಂಗ್ ತಡೆಗೋಡೆಗಳನ್ನು ಅಳವಡಿಸಿದರು. ಈ ರೀತಿ ನವೀಕರಿಸಲ್ಪಟ್ಟಂತಹ ತಂತ್ರಜ್ಞಾನ ಮತ್ತೆ ಸುಧಾರಿತ ಡ್ರೋನ್ಗಳನ್ನ ರಷ್ಯಾ ಪುನಃ ಇರಾನ್ಗೆ ಸರಬರಾಜು ಮಾಡಿತು. ಸೈಪ್ರಸ್ನಲ್ಲಿರುವ ಬ್ರಿಟನ್ನ RAF ಅಕ್ರೋಟ್ರಿ ವಾಯುನೆಲೆ ಮೇಲೆ ಹಿಜ್ಬುಲ್ಲಾ ನಡೆಸಿದಂತಹ ಡ್ರೋನ್ ದಾಳಿಯ ತನಿಖೆ ನಡೆಸಿದಂತಹ ಬ್ರಿಟಿಷ್ ರಕ್ಷಣಾ ಇಲಾಖೆಗೆ ಆ ಡ್ರೋನ್ಗಳಲ್ಲಿಯೂ ಕೂಡ ರಷ್ಯಾದ ಕೊಮೆಟಾ ಬಿ ಸ್ಯಾಟಲೈಟ್ ನ್ಯಾವಿಗೇಷನ್ ಸಿಸ್ಟಮ್ ಪತ್ತೆಯಾಗಿತ್ತು. ಇದರಿಂದಾಗಿ ರಷ್ಯಾ ಉಕ್ರೇನ್ ಯುದ್ಧವನ್ನ ತನ್ನ ಹೊಸ ತಂತ್ರಜ್ಞಾನಗಳ ಪ್ರಯೋಗಶಾಲೆಯಾಗಿ ಮಾಡಿಕೊಂಡು ಅಲ್ಲಿಂದ ಪಡೆದಂತಹ ಅನುಭವ ಮತ್ತೆ ಸುಧಾರಿತ ಶಸ್ತ್ರಾಸ್ತ್ರಗಳನ್ನ ಇರಾನ್ಗೆ ರವಾನಿಸ್ತಾ ಇದೆ ಅನ್ನೋದು ಸಾಬೀತಾಗಿದೆ. ಕೇವಲ ಶಸ್ತ್ರಾಸ್ತ್ರ ಮತ್ತೆ ತಂತ್ರಜ್ಞಾನ ವರ್ಗಾವಣೆ ಮಾತ್ರ ಅಲ್ಲದೇನೆ ಸಮರ ತಂತ್ರಗಾರಿಕೆಯಲ್ಲೂ ಕೂಡ ರಷ್ಯಾ ಇರಾನ್ಗೆ ಮಾರ್ಗದರ್ಶನ ನೀಡ್ತಾ ಇದೆ. ಪಾಶ್ಚಿಮಾತ್ಯ ರಕ್ಷಣಾ ರೇಡಾರ್ ಮತ್ತೆ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳನ್ನ ದಿಕ್ಕು ತಪ್ಪಿಸೋದಕ್ಕೆ ಒಂದೇ ಬಾರಿಗೆ 100 ಡ್ರೋನ್ಗಳನ್ನ ಕಳಿಸುವಂತಹ ಸ್ವಾರ್ಮ್ ಅಟ್ಯಾಕ್ ತಂತ್ರವನ್ನ ರಷ್ಯಾ ಇರಾನ್ಗೆ ಹೇಳ್ಕೊಟ್ಟಿದೆ. ಅತ್ಯಂತ ದುಬಾರಿಯಾದ ವಾಯು ರಕ್ಷಣಾ ಕ್ಷಿಪಣಿಗಳನ್ನ ಅತ್ಯಂತ ಅಗ್ಗದ ಡ್ರೋನ್ಗಳ ಮೂಲಕ ಖಾಲಿ ಮಾಡಿಸುವಂತಹ ಈ ತಂತ್ರದಲ್ಲಿ ಎಷ್ಟು ಸಂಖ್ಯೆಯ ಡ್ರೋನ್ಗಳನ್ನ ಯಾವ ಎತ್ತರದಲ್ಲಿ ಮತ್ತೆ ಯಾವ ಕೋನದಿಂದ ಹಾರಿಸಬೇಕು ಅನ್ನುವಂಥ ನಿಖರವಾದ ಗಣತಿಯ ಲೆಕ್ಕಾಚಾರವನ್ನ ರಷ್ಯಾದ ಮಿಲಿಟರಿ ತಜ್ಞರು ಇರಾನ್ಗೆ ಒದಗಿಸಿದ್ದಾರೆ. ಅಷ್ಟೇ ಅಲ್ಲದೆ ಅಮೆರಿಕ ಮತ್ತೆ ಇಸ್ರೇಲ್ ದಾಳಿ ನಡೆಸಬಹುದಾದಂತಹ ಇರಾನ್ನ ಸಂವೇದನಾಶೀಲ ಸೇನಾ ನೆಲೆಗಳು ಮತ್ತೆ ಆಸ್ತಿಗಳ ಕುರಿತು ರಷ್ಯಾದ ಗೂಢಚರ್ಯ ಉಪಗ್ರಹಗಳು, ನೈಜ ಸಮಯದ ಹೈ ಡೆಫಿನೇಷನ್ ಚಿತ್ರಗಳು ಹಾಗೆ ನಿಖರ ಮಾಹಿತಿಯನ್ನ ಇರಾನ್ಗೆ ತಲುಪಿಸಿವೆ. ರಷ್ಯಾದ ಜರ್ಮನ್ ಮ್ಯಾಗಝಿನ್ ಸ್ಟರ್ನ್ ಪ್ರಕಟಿಸಿರುವಂತಹ ವರದಿಯ ಪ್ರಕಾರ ರಷ್ಯಾದ ಈ ಮುನ್ಸೂಚನೆಯಿಂದಾಗಿ ಇರಾನ್ ತನ್ನ ಪ್ರಮುಖ ಮಿಲಿಟರಿ ಶಸ್ತ್ರಾಸ್ತ್ರಗಳನ್ನ ಒಂದೇ ಸ್ಥಳದಲ್ಲಿ ಇಡದೇನೆ ವಿಂಗಡಿಸಿ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸೋದಿಕ್ಕೆ ಸಾಧ್ಯ ಆಯಿತು. ಬಾಹ್ಯಾಕಾಶ ಮತ್ತೆ ರಕ್ಷಣಾ ಕ್ಷೇತ್ರದಲ್ಲಿ ರಷ್ಯಾ ಮತ್ತೆ ಇರಾನ್ ನಡುವಿನ ಸಹಕಾರವು ಕ್ರಮೇಣ ಹೆಚ್ಚಾಗ್ತಾ ಇದೆ. ಕಳೆದ 3 ವರ್ಷಗಳಲ್ಲಿ ರಷ್ಯಾ ಇರಾನ್ನ 8 ಕೃತಕ ಉಪಗ್ರಹಗಳನ್ನ ಬಾಹ್ಯಾಕಾಶಕ್ಕೆ ಉಡಾವಣೆ ಮಾಡಿದೆ. ಇವು ಇರಾನ್ನ ಕ್ಷಿಪಣಿ ನ್ಯಾವಿಗೇಷನ್ ವ್ಯವಸ್ಥೆಗೆ ನೆರವಾಗ್ತಾ ಇವೆ. ಇರಾನ್ ತನ್ನ ಕ್ಷಿಪಣಿ ಮತ್ತೆ ಡ್ರೋನ್ ಕಾರ್ಯಾಚರಣೆಗೆ ಆರಂಭದಲ್ಲಿ ಚೀನಾದ ಬೈಡು ಉಪಗ್ರಹ ಜಾಲವನ್ನು ಬಳಸ್ತಾ ಇತ್ತು. ಈಗ ರಷ್ಯಾದ ಗ್ಲೋನಾಸ್ ವ್ಯವಸ್ಥೆಯ ಬೆಂಬಲ ಕೂಡ ಸಿಕ್ಕಿದೆ. ಇಷ್ಟೇ ಅಲ್ಲದೆ ಯುದ್ಧ ಆರಂಭ ಆಗೋ ಮೊದಲು ರಷ್ಯಾ ಇರಾನ್ಗೆ ಸುಮಾರು 800 ಕೋಟಿ ರೂಪಾಯಿ ಮೌಲ್ಯದ ಹೆಗಲ ಮೇಲೆ ಇಟ್ಟು ಹಾರಿಸುವಂತಹ 500 ಮ್ಯಾನ್ ಪಾರ್ಟ್ಸ್ ವಾಯು ರಕ್ಷಣಾ ಕ್ಷಿಪಣಿ ವ್ಯವಸ್ಥೆಗಳನ್ನ ಮಾರಾಟ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಳ್ತು. ಏಪ್ರಿಲ್ ತಿಂಗಳಲ್ಲಿ ಇರಾನ್ ಪಡೆಗಳು ಅಮೆರಿಕದ F-15 ಯುದ್ಧ ವಿಮಾನವನ್ನ ಹೊಡೆದುರುಳಿಸಿದಂತಹ ಘಟನೆಯಲ್ಲಿ ರಷ್ಯಾ ಪೂರೈಸಿದ ಇದೇ ಮ್ಯಾನ್ ಪ್ಯಾಡ್ ಕ್ಷಿಪಣಿಯನ್ನ ಬಳಸಲಾಗಿದೆ ಅಂತ ಅಮೆರಿಕದ ಫೌಂಡೇಶನ್ ಫಾರ್ ಡಿಫೆನ್ಸ್ ಆಫ್ ಡೆಮಾಕ್ರಸಿ ಸಂಸ್ಥೆಯು ಅಮೆರಿಕನ್ ಕಾಂಗ್ರೆಸ್ಗೆ ಮಾಹಿತಿಯನ್ನ ನೀಡಿದೆ. ಕ್ಯಾಸ್ಪಿಯನ್ ಸಮುದ್ರದ ನೌಕಾ ಮಾರ್ಗವು ರಷ್ಯಾ ಮತ್ತೆ ಇರಾನ್ ನಡುವಿನ ಶಸ್ತ್ರಾಸ್ತ್ರ ಸಾಗಣೆಯ ಸುರಕ್ಷಿತ ಹೆದ್ದಾರಿಯಾಗಿದೆ. ರಷ್ಯಾ, ಇರಾನ್, ಕಜಕಿಸ್ತಾನ್, ಅಜರ್ಬೈಜಾನ್ ಮತ್ತೆ ತುರ್ಕಮೆನಿಸ್ತಾನ್ ದೇಶಗಳಿಂದ ಸುತ್ತುವರೆದಿರುವಂತಹ ಈ ಭೂಬಂಧಿತ ಸಮುದ್ರದಲ್ಲಿ ಪಾಶ್ಚಿಮಾತ್ಯ ನೌಕಾಪಡೆಗಳಿಗೆ ಯಾವುದೇ ಪ್ರವೇಶ ಇಲ್ಲ. ಈ ಮಾರ್ಗದ ಮೂಲಕ ರಷ್ಯಾದಿಂದ ಇರಾನ್ಗೆ ಶಸ್ತ್ರಾಸ್ತ್ರಗಳು ಪೂರೈಕೆ ಆಗ್ತಾ ಇವೆ ಅನ್ನೋದನ್ನ ಅರಿತ ಇಸ್ರೇಲ್ ಮಾರ್ಚ್ 18ರಂದು ಇರಾನ್ನ ಬಂದರ್ ಅಮ್ಜಲಿ ಎನ್ನುವಂತಹ ಬಂದರಿನ ಮೇಲೆ ವೈಮಾನಿಕ ದಾಳಿಯನ್ನ ನಡೆಸಿದೆ. ಸೌದಿ ಅರೇಬಿಯಾದಲ್ಲಿರುವಂತಹ CIA ಧ್ವಂಸಗೊಂಡ ವಿಷಯ ಜಾಗತಿಕ ಮಾಧ್ಯಮಗಳಲ್ಲಿ ಪ್ರಮುಖ ಸುದ್ದಿಯಾಗಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತವು ಈ ವಿಚಾರದಲ್ಲಿ ರಷ್ಯಾವನ್ನ ನೇರವಾಗಿ ಹೊಣೆಗಾರರನ್ನಾಗಿ ಮಾಡೋದಕ್ಕೆ ಹಿಂಜರಿತಾ ಇದೆ. ಮುಂಬರುವ ದಿನಗಳಲ್ಲಿ ರಷ್ಯಾದೊಂದಿಗೆ ರಾಜತಾಂತ್ರಿಕ ಬಾಂಧವ್ಯವನ್ನ ಸುಧಾರಿಸಿಕೊಳ್ಳುವಂತಹ ಉದ್ದೇಶ ಟ್ರಂಪ್ಗಿದೆ. ಪ್ರಸ್ತುತ ಉದ್ಯೋಗಿಗಳ ಮಾಹಿತಿಯನ್ನ ಮಾಧ್ಯಮಗಳಿಗೆ ಸೋರಿಕೆ ಮಾಡ್ತಾ ಇರುವಂತಹ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಆದೇಶವನ್ನ ನೀಡಿದ್ದು ರಷ್ಯಾದ ನೇರ ಹಸ್ತಕ್ಷೇಪದ ಸುದ್ದಿಯನ್ನ ಅಧಿಕೃತವಾಗಿ ಒಪ್ಪಿಕೊಳ್ಳೋದಕ್ಕೆ ಟ್ರಂಪ್ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಈ ರಕ್ತಸಿಕ್ತ ಸಂಘರ್ಷ ಮತ್ತೆ ರಾಜತಾಂತ್ರಿಕ ತಂತ್ರಗಳು ನಡೀತಾ ಇರುವಂತಹ ಬೆನ್ನಲ್ಲೇ ಪಾಕಿಸ್ತಾನದ ತೀವ್ರ ಆರ್ಥಿಕ ಸಂಕಷ್ಟ ಮತ್ತೆ ಅದರ ಚೌಕಾಶಿ ಗುಣ ಮತ್ತೊಮ್ಮೆ ಜಗತ್ತಿನೆದುರು ಅನಾವರಣಗೊಂಡಿದೆ. ಅಮೆರಿಕ ಮತ್ತೆ ಇರಾನ್ ನಡುವೆ ಯುದ್ಧ ತೀವ್ರಗೊಂಡ ಹಿನ್ನೆಲೆಯಲ್ಲಿ ಎರಡು ದೇಶಗಳ ನಡುವೆ ಕದನ ವಿರಾಮ ಏರ್ಪಡಿಸೋದಕ್ಕೆ ತಾನು ಮಧ್ಯಸ್ಥಿಕೆಯನ್ನು ವಹಿಸಿದಾಗೆ ಹೇಳ್ಕೊಳ್ತಾ ಇರುವಂತಹ ಪಾಕಿಸ್ತಾನ ಈಗ ಆ ಮಧ್ಯಸ್ಥಿಕೆಯ ಸಂಭಾವನೆಯಾಗಿ ಅಮೆರಿಕದಿಂದ $80 ಬಿಲಿಯನ್ ಅಂದ್ರೆ ಸುಮಾರು 18,000 ಕೋಟಿ ರೂಪಾಯಿಯ ಆರ್ಥಿಕ ನೆರವಿಗಾಗಿ ಅಧಿಕೃತವಾಗಿ ಬೇಡಿಕೆ ಇಟ್ಟಿದೆ. ಪಾಕಿಸ್ತಾನದ ಹಣಕಾಸು ಸಚಿವ ಮೊಹಮ್ಮದ್ ಔರಂಗಜೇಬ್ ಅವರು ಇತ್ತೀಚೆಗೆ ವಾಷಿಂಗ್ಟನ್ಗೆ ಭೇಟಿ ನೀಡಿದಾಗ ಅಮೆರಿಕದ ಖಜಾನೆ ಕಾರ್ಯದರ್ಶಿ ಸ್ಕಾಟ್ ಬೆಸೆಂಟ್ ಅವರನ್ನ ಭೇಟಿಯಾಗಿ ಈ ಬೇಡಿಕೆಯನ್ನ ಸಲ್ಲಿಸಿದ್ದಾರೆ ಅಂತ ರಾಯ್ಟರ್ಸ್ ವರದಿ ಮಾಡಿದೆ. ಇರಾನ್ ಮತ್ತೆ ಅಮೆರಿಕ ನಡುವೆ ಮೂಡಿದಂತಹ ಒಪ್ಪಂದದ ಕರಡು ಸಂಪೂರ್ಣವಾಗಿ ವಿಫಲವಾಗಿ ಕಳೆದ 13 ದಿನಗಳಿಂದ ಪರಸ್ಪರ ಭೀಕರ ದಾಳಿಗಳು ಮುಂದುವರಿತಾ ಇದ್ರು ಕೂಡ ಪಾಕಿಸ್ತಾನ ಮಾತ್ರ ತಾನು ಮಾಡಿದ ಸೇವೆಗೆ ತನ್ನ ಹಣ ಸಿಗಲೇಬೇಕು ಅಂತ ಪಟ್ಟು ಹಿಡಿದಿದೆ. ಪಾಕಿಸ್ತಾನ ಈ ಬೃಹತ್ ಮೊತ್ತವನ್ನ ಸಾಲದ ರೂಪದಲ್ಲಿ ಕೇಳ್ತಾ ಇಲ್ಲ, ಬದಲಾಗಿ ತನ್ನ ವಿದೇಶಿ ವಿನಿಮಯ ಮೀಸಲು ನಿಧಿಯನ್ನ ಸ್ಥಿರವಾಗಿಡೋದಕ್ಕೆ ಎಕ್ಸ್ಚೇಂಜ್ ಸ್ಟೆಬಿಲೈಸೇಷನ್ ಫೆಸಿಲಿಟಿ ಅಡಿಯಲ್ಲಿ ಆರ್ಥಿಕ ಅನುದಾನವಾಗಿ ನೀಡುವಂತೆ ಒತ್ತಾಯ ಮಾಡ್ತಾ ಇದೆ.
ದೇಶದ ಆರ್ಥಿಕತೆ ಮತ್ತೆ ಪಾಕಿಸ್ತಾನಿ ರೂಪಾಯಿ ಮೌಲ್ಯ ಕುಸಿತ ಇರುವಾಗ ವಿದೇಶಿ ವ್ಯಾಪಾರಕ್ಕೆ ಅಗತ್ಯ ಇರುವಂತಹ ಡಾಲರ್ ರಕ್ಷಣೆಗಾಗಿ ಈ ನಿಧಿಯನ್ನ ಬಳಸಲಾಗ್ತಾ ಇದೆ. ಕಳೆದ ಮೇ ತಿಂಗಳಲ್ಲಿ UAE ಕೂಡ ಯುದ್ಧದ ಕಾರಣದಿಂದ ತನಗಾದ ಆರ್ಥಿಕ ನಷ್ಟವನ್ನು ಸರಿದೂಗಿಸೋದಕ್ಕೆ ಅಮೆರಿಕದಿಂದ $200 ಬಿಲಿಯನ್ ಚಲಾವಣಾ ನೆರವನ್ನ ಪಡೆದಿತ್ತು. ಆದ್ರೆ ಇರಾನ್ ಯುದ್ಧದಲ್ಲಿ ಪಾಕಿಸ್ತಾನಕ್ಕೆ ಯಾವುದೇ ನೇರ ನಷ್ಟವಾಗದೇ ಇದ್ರೂ ಕೂಡ ಇರಾನ್ ಗಡಿ ಮುಚ್ಚಿದ್ರಿಂದಾಗಿ ಗಡಿ ವ್ಯಾಪಾರ ಸ್ಥಗಿತಗೊಂಡಿದೆ ಅನ್ನುವಂತಹ ಕ್ಷುಲ್ಲಕ ಕಾರಣವನ್ನ ಮುನ್ನೆಲೆಗೆ ತಂದು ಅಮೆರಿಕದಿಂದ ಹಣ ಕೀಳೋದಿಕ್ ನೋಡ್ತಾ ಇದೆ. ಹಿಂದೆ ಅಫ್ಘಾನಿಸ್ತಾನ ಯುದ್ಧದ ಹೆಸರಿನಲ್ಲಿ ಅಮೆರಿಕದಿಂದ $100 ಕೋಟಿ ಪಡೆದಿದ್ದಂತಹ ಪಾಕಿಸ್ತಾನ ಈಗ ಮುಸ್ಲಿಂ ಸಹೋದರ ರಾಷ್ಟ್ರ ಅಂತ ಕರೆದುಕೊಳ್ಳುವಂತಹ ಇರಾನ್ನ ಕದನ ವಿರಾಮದ ಹೆಸರಿನಲ್ಲಿ ಹಣ ಮಾಡೋದಿಕ್ ಹೊರಟಿದೆ. ಚೀನಾ ಮತ್ತೆ ಸೌದಿ ಅರೇಬಿಯಾದ ಸಾಲದ ಸುಳಿಯಲ್ಲಿ ಸಿಲುಕಾಕೊಂಡಿರುವಂತಹ ಪಾಕಿಸ್ತಾನ ತನ್ನ ಆರ್ಥಿಕ ಮೂಲಗಳನ್ನು ವಿಸ್ತರಿಸೋದಕ್ಕೆ ಈ ಯುದ್ಧ ಪರಿಸ್ಥಿತಿಯನ್ನ ಬಂಡವಾಳವಾಗಿ ಮಾಡಿಕೊಳ್ತಾ ಇರೋದು ಅತ್ಯಂತ ಸ್ಪಷ್ಟವಾಗಿದೆ. ಈ ವಿದ್ಯಮಾನಗಳನ್ನು ವಿಶ್ಲೇಷಿಸಿದಾಗ ಮಧ್ಯಪ್ರಾಚ್ಯದ ಯುದ್ಧ ಭೂಮಿ ಕೇವಲ ಇರಾನ್ ಮತ್ತೆ ಅಮೆರಿಕ ನಡುವಿನ ಕದನವಾಗಿ ಉಳ್ಕೊಂಡಿಲ್ಲ ಅನ್ನೋದು ಇಲ್ಲಿಗೆ ಸ್ಪಷ್ಟ ಆಗುತ್ತೆ. ರಷ್ಯಾ ತನ್ನ ತಂತ್ರಜ್ಞಾನ, ಗೂಢಚರ್ಯೆ ಮತ್ತೆ ಯುದ್ಧ ತಂತ್ರಗಳನ್ನ ಇರಾನ್ಗೆ ವರ್ಗಾಯಿಸುವ ಮೂಲಕ ಅಮೆರಿಕದ ಪ್ರಭಾವವನ್ನ ತಗ್ಗಿಸ್ತಾ ಇದೆ. ಸೌದಿ ಅರೇಬಿಯಾ ಮತ್ತೆ ಇರಾಕ್ನಲ್ಲಿ CIA ಕೇಂದ್ರಗಳ ಧ್ವಂಸವು ಅಮೆರಿಕದ ಭದ್ರತಾ ವ್ಯವಸ್ಥೆಯಲ್ಲಿದ್ದಂತಹ ದೊಡ್ಡ ಲೋಪವನ್ನ ಎತ್ತಿ ತೋರಿಸಿದೆ. ಮತ್ತೊಂದ್ ಕಡೆ ಅಮೆರಿಕ ಮತ್ತೆ ಇರಾನ್ ನಡುವಿನ ಸೌಹಾರ್ದ ಒಪ್ಪಂದಗಳು ವಿಫಲವಾಗಿ ಸಂಘರ್ಷ ತೀವ್ರಗೊಳ್ತಾ ಇರುವಾಗ ಈ ಪಾಕಿಸ್ತಾನದಂತಹ ದೇಶಗಳು ತಮ್ಮ ಆರ್ಥಿಕ ಲಾಭಕ್ಕಾಗಿ ಈ ಮಾನವೀಯ ಬಿಕ್ಕಟ್ಟನ್ನ ಬಳಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿವೆ. ರಷ್ಯಾದ ತಂತ್ರಗಳು ಮತ್ತೆ ಇರಾನ್ನ ಆಕ್ರಮಣಕಾರಿ ನಡೆಗಳು ಜಾಗತಿಕ ಸೇನಾ ಸಮತೋಲನವನ್ನ ಸಂಪೂರ್ಣವಾಗಿ ಬದಲಾಯಿಸ್ತಾ ಇದ್ದು ಅಮೆರಿಕದ ಭವಿಷ್ಯದ ರಾಜತಾಂತ್ರಿಕ ಮತ್ತೆ ಸೇನಾ ನಿರ್ಧಾರಗಳು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರಲಿವೆ. ವೀಕ್ಷಕರೇ, ಕುರಿತು ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.